ನಮಸ್ಕಾರ ಕರ್ನಾಟಕ. ಇದು ಜನರಾಡುವ ಮಾತು, ನಮ್ಮಿಂದಲ್ಲ ಜನರಿಂದ 36ನೇ ಸಂಚಿಕೆ. ಈ ಸಂಚಿಕೆಯಲ್ಲಿ ಪ್ರಮುಖವಾಗಿ ಜನ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಕೇಂದ್ರ ಸರ್ಕಾರದ ಮೇಲೆ ಜನ ಭಯಂಕರ ಅವಲಂಬಿತರಾಗಿ ಎರಡೆರಡು ಮೂರು ಬಾರಿ ಅವರಿಗೆ ಕೇಂದ್ರದಲ್ಲಿ ಅಧಿಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಒಂದು ಜನರು ಏನು ಮಾತಾಡ್ತಾ ಇದ್ದಾರೆ ಅಂದರೆ, ನಿರಾಶೆಗೊಂಡಿರ್ತಕ್ಕಂತೆ ಮಾತಾಡ್ತಾ ಇದ್ದಾರೆ. ಯಾಕೆಂದರೆ ದರ ಏರಿಕೆ ಅಂದರೆ ರೈಲ್ವೆ ಇಲಾಖೆಯಿಂದ ಇದೇ ಡಿಸೆಂಬರ್ 26ರಿಂದಲೇ ಜಾರಿಗೆ ರೈಲ್ವೆ ಇಲಾಖೆಯ ಒಂದು ಪ್ರಯಾಣದ ದರ ಏರಿಕೆ, ಸರಕು ಸಗಟುಗಳ ಒಂದು ಮಾಡುವುದಕ್ಕೆ ದರ ಏರಿಕೆ ಮತ್ತು ಪ್ರತಿಯೊಂದು ದಿನಕ್ಕೆ ಏನು ಬೇಕಾಗ್ತಾ ಇವೆ ದಿನಬಳಕೆ ವಸ್ತುಗಳ ದರ ಕೂಡ ದರ ಹೆಚ್ಚಳವಾಗಿದೆ. ಈ ನಾಡಿನ ಜನ, ಈ ದೇಶದ ಜನ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಒಂದು ಹೋಟೆಲ್ದಲ್ಲಿ ಹೋಗಿ ಒಂದು ಟೀ ಕುಡಿದ್ರು ಕೂಡ, ಒಂದು ಹೋಟೆಲ್ದಲ್ಲಿ ಹೋಗಿ ಒಂದು ಟಿಫಿನ್ ಮಾಡಿದ್ರು ಕೂಡ, ಒಂದು ಹೋಟೆಲ್ದಲ್ಲಿ ಹೋಗಿ ಒಂದು ಊಟ ಮಾಡಿದ್ರು ಕೂಡ, ನೀರಿನ ಬಾಟಲ್ ತೊಗೊಂಡ್ರು ಕೂಡ GST, ಕೇಂದ್ರ ಪ್ಲಸ್ ರಾಜ್ಯ. ಎಲ್ಲಿಯಿಂದ ತರಬೇಕು? ಜನರ ರಕ್ತವನ್ನು ಹೀರಿ ಈ ಸರ್ಕಾರಗಳು ಸೌಲಭ್ಯ ಕೊಡುತ್ತೇವೆ ಅಂತಕ್ಕಂಥ ಹೆಸರಿನಲ್ಲಿ ಒಂದಷ್ಟನ್ನು ಭಿಕ್ಷೆ ಆಗ್ತಾ ಇದೆ ಅಂತಕ್ಕಂಥ ಮಾತು ಈ ನಾಡಿನ ಜನರು, ಈ ದೇಶದ ಜನರು ಖಾರವಾಗಿ ಮಾತಾಡ್ತಾ ಇದ್ದಾರೆ. ಅಲ್ಲದೆ ಈ ನಾಡಿನ ಹೆಣ್ಣು ಮಕ್ಕಳಿಗಾಗಿ ಗೃಹಲಕ್ಷ್ಮಿ ಅಂತಕ್ಕಂಥ ಒಂದು ಯೋಜನೆಯನ್ನು ಮಾಡಿ ಪ್ರತಿ ತಿಂಗಳಿಗೆ 2,000 ಹಾಕೋದನ್ನು ಕೂಡ ಸರಿಯಾಗಿ ಬರ್ತಾ ಇಲ್ಲ. ಅದಕ್ಕೆ ಕೇಳಿದರೂ ಕೂಡ ಮೊನ್ನೆ ಅಧಿವೇಶನದಲ್ಲಿ ಸಂಬಂಧಿಸಿದ ಸಚಿವೆ ಸರಿಯಾದ ಉತ್ತರ ಕೊಡದೇ ಕಣ್ಣೀರು ಕೂಡ ಹಾಕಿದರೆಂದು ನೋಡಿದ್ದನ್ನು ಜನ ಮಾತಾಡ್ತಾ ಇದ್ದಾರೆ. ಆಯಿತು, ಗೃಹಲಕ್ಷ್ಮಿ ಯೋಜನೆ ಹಣ ಬರಲಿಲ್ಲಂದರೆ ಸುಮ್ಮನೆ ಕೂಡಬೇಕು, ಆದರೆ ಹೋಟೆಲ್ಗೆ ಹೋಗಿ ತಿಂಡಿ ತಿಂದವರು ಹಾಗೆ ಬರ್ಲಿಕ್ಕಾಗತ್ತಾ? ದುಡ್ಡು ಕೊಡ್ದೇನೆ, GST ಕೊಡ್ದೇನೆ ಹೊರಗೆ ಬರೋಕ್ಕಾಗತ್ತಾ? ಯಾಕ್ರಿ ಈ ಎಲ್ಲ ಒಂದು ಟ್ಯಾಕ್ಸ್ಗಳನ್ನು, GSTಗಳನ್ನು ಹೆಚ್ಚಿಸಿ ಯಾಕ್ರಿ ಸೌಕರ್ಯ ಕೊಡ್ತಕ್ಕಂಥ ನಾಟಕ ಸರ್ಕಾರಗಳು ಮಾಡ್ತಾ ಇವೆ ಅಂತಕ್ಕಂಥ ಮಾತು ಜನ ಕೇಳ್ತಾ ಇದ್ದಾರೆ. ಇದಾಯಿತು, ಹೊರಗಡೆ ಮ್ಯಾನುಫ್ಯಾಕ್ಚರ್ ಆಗಿರ್ತಕ್ಕಂಥ, ಕಂಪನಿಯಿಂದ ಬಂದಿರತಕ್ಕಂಥ, ನಿರ್ಮಾಣವಾಗಿರ್ತಕ್ಕಂಥ ಎಲ್ಲ ಕಂಪನಿಗಳ ಎಲ್ಲ ವಸ್ತುಗಳಿಗೆ ಅದೇ ಕಂಪನಿಯವರು ಏನು ದರವನ್ನು ಫಿಕ್ಸ್ ಮಾಡ್ತಾರೆ. ಆದರೆ ರೈತ ಕ್ಷಣಕ್ಕೂ ಕಣ್ಣೀರು ಹಾಕ್ತಾ ಇದ್ದಾನೆ. ರೈತರ ಕಣ್ಣಲ್ಲಿ ನೀರೆಲ್ಲ ರಕ್ತ ಬರ್ತಾ ಇದೆ ಅಂತಕ್ಕಂಥ ಮಾತು ಜನ ಮಾತಾಡ್ತಾ ಇದ್ದಾರೆ. ಯಾಕೆ? ಅವರು ಬೆಳೆದಿರ್ತಕ್ಕಂಥ ಬೆಳೆಗೆ ಅವರೇ ದರವನ್ನು ನಿರ್ಧಾರ ಮಾಡ್ತಕ್ಕಂಥ ಒಂದು ಅಧಿಕಾರ ಸರ್ಕಾರ ಕೊಡಬೇಕಲ್ವೇ? ಎಲ್ಲಿಂದೋ ತಂದು ಏನೋ ಮಾಡಿ ಏನೋ ಪಾಲಿಸಿ ಹೊಡ್ತಕ್ಕಂಥ ಕಂಪನಿಗಳಿಗೆ ದರವನ್ನು ಅವರೇ ಫಿಕ್ಸ್ ಮಾಡ್ತಾರೆ. ರೈತರಿಗೆ ಯಾಕಿಲ್ಲ? ಅವೆಲ್ಲವೂ ಇಲ್ಲದಿದ್ದರೆ ನಡೆಯುತ್ತೆ. ಆದರೆ ರೈತ ಈ ಅನ್ನದ ಒಂದು ಉತ್ಪಾದನೆಯನ್ನು, ಆಹಾರದ ಉತ್ಪಾದನೆಯನ್ನು ಮಾಡದೇ ಇದ್ದರೆ ಇಡೀ ದೇಶನೇ ಏನಾಗುತ್ತೆ ಅಂತಕ್ಕಂಥ ಮಾತು ಜನ ಕೇಳ್ತಾ ಇದ್ದಾರೆ. ಕೊಡಿರಿ. ಮಾನ್ಯ ಘನ ಸರ್ಕಾರ ನಡೆಸ್ತಿರ್ತಕ್ಕಂಥ ರಾಜಕಾರಣಿಗಳೇ, ಅಧಿಕಾರದಲ್ಲಿ ಎಲ್ಲ ಹುದ್ದೆಯನ್ನು ಪಡೆದಿರ್ತಕ್ಕಂಥವರೇ, ದಯವಿಟ್ಟು ಒಂದು ಮಾನವೀಯತೆಯನ್ನು ಪ್ರದರ್ಶನ ಮಾಡಿ ರೈತ ಬೆಳೆದಿರ್ತಕ್ಕಂಥ ಒಂದು ವಸ್ತುಗಳಿಗೆ, ಆಹಾರಗಳಿಗೆ ಅವನೇ ದರ ನಿರ್ಧಾರ ಮಾಡ್ತಕ್ಕಂಥ ಒಂದು ಅಧಿಕಾರ ಕೊಡಿ ಅಂತಕ್ಕಂಥ ಒಂದು ವಿನಂತಿಯನ್ನು ಈ ದೇಶದ, ಈ ನಾಡಿನ ಜನ ಸರ್ಕಾರಗಳಿಗೆ ಮಾಡ್ತಾ ಇದೆ. ಅದು ಮಾಡಿದರೇ ಈ ದೇಶದಲ್ಲಿರ್ತಕ್ಕಂಥ, ಈ ರಾಜ್ಯದಲ್ಲಿರ್ತಕ್ಕಂಥ ಜನರಿಗೆ ಉಳಗಾಲ ಇದೆ ಅಂತಕ್ಕಂಥ ಮಾತನ್ನು ಕೂಡ ಜನ ಮಾತಾಡ್ತಾ ಇದ್ದಾರೆ. ಒಂದು ರಾಜ್ಯದಲ್ಲಿ ಯಾವ ನಗರದಲ್ಲಿ ರಸ್ತೆ ಚೆನ್ನಾಗಿದೆ ತೋರಿಸಿ, ಒಳಚರಂಡಿ ಚೆನ್ನಾಗಿದೆ ತೋರಿಸಿ, ಈ ರಾಜ್ಯದಲ್ಲಿ ಪ್ರವಾಸಿ ತಾಣಗಳ ನಿರ್ವಹಣೆ ಹೇಗಿದೆ ತೋರಿಸಿ. ಮೊನ್ನೆ ಹಂಪಿಗೆ ಕೇಂದ್ರದ ಸಚಿವೆ ಬಂದಿದ್ರಂತೆ, ಅವರು ಕೂಡ ತೂತು ಊಳಿ ಹೋಗಿದ್ದಾರಂತೆ, ಇಲ್ಲಿ ಮೇಂಟೆನೆನ್ಸ್ ಇಲ್ಲ ಅಂತೇಳಿ. ಇದು ರಾಜ್ಯಕ್ಕೆ ಶೋಭೆನೆ? ಈ ಒಂದು ನಿರ್ವಹಣೆಗಾಗಿ ಬರ್ತಕ್ಕಂಥ ಹಣ ಯಾರ ಜೇಬು ಸೇರಿತು ಅಂತಕ್ಕಂಥ ಮಾತನ್ನು ಕೂಡ ಈ ನಾಡಿನ ಜನ ಕೇಳ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ, ದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಶುದ್ಧ ಆಹಾರ ಸಿಗ್ತಾ ಇಲ್ಲ.
ಅಂತಕ್ಕಂಥ ಮಾತು ಮಾತಾಡ್ತಾರೆ. ಮತ್ತು ಆರೋಗ್ಯವನ್ನು ವೃದ್ಧಿಪಡಿಸ್ತಕ್ಕಂಥ ನೀರು ಸಿಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಜನ ಕೇಳ್ತಾ ಇದ್ದಾರೆ. ಫಿಲ್ಟರ್ ನೀರು ಹೆಸರಲ್ಲಿ ನೀರಿನಲ್ಲಿರ್ತಕ್ಕಂಥ ಎಲ್ಲ ಲವಣಾಂಶಗಳನ್ನು ಕಿತ್ತೊಗೆದು ತಮಗೆ ಗೊತ್ತಿದ್ದದ್ದನ್ನು ಸ್ವಲ್ಪ ಹಾಕಿ ಈ ಜನರಿಗೆ ನೀರು ಕುಡಿಸಿದರೆ ಆರೋಗ್ಯದ ಗತಿ ಏನು? ದೇಹದಲ್ಲಿ ಶಕ್ತಿನೇ ಕಳೆದೋಗ್ತದೆ, ರೋಗ ನಿರೋಧಕ ಒಂದು ಶಕ್ತಿನೂ ಇರುವುದಿಲ್ಲ ಅಂತಕ್ಕಂಥ ಮಾತು ತಿಳಿದವರು ಮಾತಾಡ್ತಾ ಇದ್ದಾರೆ. ಆದ್ದರಿಂದ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಈ ಆರೋಗ್ಯದ ಬಗ್ಗೆ ಗಮನ ಹರಿಸಿ ಜನರಿಗೆ ಒಳ್ಳೆಯದಾಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಜನ ಕೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ವಿಚಾರದೊಂದಿಗೆ ಜನರಾಡುವ ಮಾತು ಇದು ನಮ್ಮಿಂದಲ್ಲ ಜನರಿಂದ ಅಂತಕ್ಕಂಥ 36ನೇ ಸಂಚಿಕೆಗೆ ವಿರಾಮವನ್ನು ಕೊಡುತ್ತೇನೆ. ನಮಸ್ಕಾರ.